ಇಲ್ಲಿ ಡವ್ ಸೋಪ್ ಅವರು ಒಂದು ಸ್ಮಾಲ್ ಟಾಸ್ಕನ್ನು ಕೊಟ್ಟಿದ್ರಲ್ಲ ಸ್ನೇಹಿತರೆ. ಈ ಟಾಸ್ಕ್ನ ನಡುವೆ ತುಕಾಲಿ ಸಂತೋಷ್ ಮತ್ತು ಸಂಗೀತ ಅವ್ರದ್ದು ಒಂದು ಸ್ಮಾಲ್ ಜಗಳ ಆಗುತ್ತೆ. ಅದೇನಂತಾನು ಹೇಳ್ತೀನಿ ನಾನು, ಕೊನೆವರೆಗೂ ನೋಡಿ. ಅದ್ರ ಜೊತೆಗೆ ಈ ಡವ್ ಸೋಪ್ನ ಒಂದು ಟಾಸ್ಕ್ ಯಾವ ರೀತಿ ಅಂದರೆ, ಅಲ್ಲಿ ಮನೆಯಲ್ಲಿ ಒಂದು ಗಿಡ ನೆಡಲು ಇದು ಕೊಟ್ಟಿರ್ತಾರಲ್ಲ ಗುರು, ಅದನ್ನು ತಗೊಂಡು ಡವ್ ಸೋಪ್ನ ಒಂದು ಪ್ರಮೋಷನಲ್ ಯಾವ್ಯಾವ ರೀತಿ ಮಾಡಬೇಕಂತ ಹೇಳಿರ್ತಾರೆ. ಇಲ್ಲಿ ಡ್ರೆಸ್ ಯಾವ ರೀತಿ ಬೇಕಾದರೂ ಹಾಕೋಬೋದು. ಬಟ್ ಇಲ್ಲಿ ಡ್ರೆಸ್ನ ಸಂಗೀತ ಅವರು ಸಾರಿ ಹಾಕಿದ್ದಾರೆ, ಆಮೇಲೆ ನಮ್ರತ್ ಅವರು ಚೂಡಿ ಹಾಕಿದ್ದಾರೆ, ಆಮೇಲೆ ತನಿಷ್ ಅವರು ವೆಸ್ಟರ್ನ್ ಡ್ರೆಸ್ನ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ತನಿಷ್ ಅವರನ್ನು ನೋಡಿ, ಅಂದರೆ ಇಲ್ಲಿ ತುಕಾಲಿ ಮತ್ತು ವರ್ತೂರು ಕೂತ್ಕೊಂಡು ಫುಲ್ ತಮಾಷೆ ಮಾಡ್ತಾ ಇರ್ತಾರೆ, ಫುಲ್ ಕಾಮಿಡಿ ನಡೆಸ್ತಾ ಇರ್ತಾರೆ, ಅವ್ರು ನೋಡಿಬಿಟ್ಟು ನಗಿಸ್ತಾ ಇರ್ತಾರೆ. ಸ್ವಲ್ಪ ಹೆವಿ ಫನ್ನಿಯಾಗಿ ತುಕಾಲಿ ಅವರು ನಡೆಸ್ತಾ ಇರ್ತಾರೆ ಇಲ್ಲಿ. ಆವಾಗ ತನಿಷ್ ಅವ್ರನ್ನ ಬೆಂಕಿ, ಓ ಸಖತ್, ಏನು ಫುಲ್ ಚೇಂಜು, ವೆಸ್ಟರ್ನ್ ಕಲ್ಚರು, ಇವು ವೆರಿ ವೆರಿ ಬ್ಯೂಟಿಫುಲ್, ಹಿಂಗೆ ಅವ್ರು ಇಂಗ್ಲೀಷ್ನಲ್ಲಿ ಮಾತಾಡ್ತಾರಲ್ಲ ತುಕಾಲಿ ಸಂತೋಷ್, ಕಾಮಿಡಿಯಾಗಿ ಹಾಗೆ ಮಾತಾಡ್ತಾ ಇರ್ತಾನೆ ಹೇಳ್ಬೋದು. ಇಲ್ಲಿ ಇವರು ಸಖತ್ತಾಗಿ 3 ಜನ ಸಖತ್ತಾಗಿ ಇದು ಮಾಡ್ತಾ ಇರ್ತಾರೆ, ಮ್ಯೂಸಿಕ್ಕು ಹಾಕಿರ್ತಾರೆ ಬಿಗ್ ಬಾಸ್ ಅವರು. ಈ ಡವ್ ಸೋಪ್ ಅವರು ಕೊಟ್ಟಂತಹ ಈ ಒಂದು ಟಾಸ್ಕ್ನ ಸಖತ್ತಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು 3 ಜನ. ಅದರಲ್ಲಿ ತನಿಷ್ ಅವರು ಫುಲ್ ಹೈಲೈಟ್ ಆಗ್ತಾರೆ. ಅದಕ್ಕಿಂತ ಸಂಗೀತ ಅವರು ಈ ಒಂದು ಟಾಸ್ಕ್ಗೆ ಸೀರೆ ಹಾಕಿರೋದು ಸಖತ್ ಇಷ್ಟಪಡ್ತಾರೆ ಎಲ್ಲರೂ. ಆಮೇಲೆ ಅವರಿಗೆಲ್ರಿಗೂ 3 ಜನಕ್ಕೂ ಗಿಫ್ಟ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಡವ್ ಸೋಪ್ ಅವ್ರ ಕಡೆಯಿಂದ ಎಲ್ಲ ಒಂದು ಗಿಫ್ಟ್ ಹ್ಯಾಂಪರ್ನ ಕಳಿಸ್ತಾರೆ. ಅವರ ಬಾಡಿ ಲೋಷನ್ಗಳು, ಸೋಪ್ಗಳು ಎಲ್ಲ ಇಲ್ಲಿ ಕಳಿಸಿದ್ದಾರೆ, ಕೊಟ್ಬಿಟ್ಟು ತೊಗೋತಾರೆ. ಬಂದಾಗ ತುಕಾಲಿ ಅವರು ಒಂದು ಮಾತನ್ನ ಹೇಳ್ತಾರೆ, ಸಂಗೀತ ನಿಮಗೆ ಸೂಟ್ ಆಗ್ತಾ ಇರಲಿಲ್ಲ ಸಾರಿ, ಡವ್ ಅವ್ರದ್ದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅದು, ನೀನು ಸಾರಿ ಹಾಕೊಂಡು ಹೋಗಿದ್ಯಾ ಅಂತಂತ ಇರ್ತಾರೆ. ತುಕಾಲಿ ಯಾಕಂದ್ರೆ ನೀವು ಸಾರಿ ಹಾಕೊಂಡು ಹೋಗ್ಬೇಕಿತ್ತಾ, ನನಗೆ ಹೇಳ್ತಾ ಇದ್ದಾರೆ ಸಾರಿ ನೀವು ಹಾಕೊಂಡು ಹೋಗ್ಬೇಕಿತ್ತಾ, ಆಸೆ ಇತ್ತಾ ನಿಮಗೆ ಅಂತ ಹೇಳ್ತಾರೆ. ಅಲ್ಲ ಹಂಗಲ್ಲ ಹೇಳಿದ್ದು, ನಾನು ಸಾರಿ ಹಾಕೊಂಡು ಹೋಗೋಕ್ಕಾಗುತ್ತಾ, ಗಂಡಸು ನಾನು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಇಲ್ಲಿ ಸ್ವಲ್ಪ ಕಾಮಿಡಿಯಾಗಿ ಜಗಳ ನಡೆಯುತ್ತೆ, ಅಷ್ಟೊಂದೇನು ದೊಡ್ಡ ಜಗಳ ಇಲ್ಲ ಅಂತಲೇ ಹೇಳ್ಬೋದು ಅಷ್ಟೇ.